ಈ ಒಂದು ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಶ್ರೀಮಂತಿಕೆಯಿಂದ ಯಾವುದೋ ಒಂದು ವ್ಯವಹಾರಗಳಲ್ಲಿ ಮುಂದಕ್ಕೆ ಹೋಗ್ತೀರಾ. ಭೂಮಿ ವ್ಯವಹಾರ ಆಗಿರ್ಬೋದು, ಒಂದು ಯಾವುದೋ ಒಂದು ಸೊತ್ತನ್ನು ತೆಗೆದುಕೊಳ್ಳುವಂತಹದ್ದು ಅದು ಜುಲೈ 16ರ ನಂತರ. ಮತ್ತು ತಾಯಿಗೆ ಸಂಬಂಧಿಸಿದ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಹಕ್ಕುಪತ್ರಗಳು, ಸೆಟ್ಲ್ಮೆಂಟ್ಸು ತಾಲೂಕು ಆಫೀಸಲ್ಲಿ ಆಗಿರ್ಬೋದು, ಮತ್ತು ರಿಜಿಸ್ಟ್ರ್ ಆಫೀಸ್ಗಳಲ್ಲಾಗಿರ್ಬೋದು ನಿಮ್ಮ ಹೆಸರಿಗೆ ಬರುವಂತಹ ಸಾಧ್ಯತೆಗಳು, ಮನೆ ಕಡೆ ಆಗುವಂತಹ ಕೆಲವೊಂದು ಸೆಟ್ಲ್ಮೆಂಟ್ಸ್ಗಳು, ವ್ಯವಹಾರಗಳು ಇವೆಲ್ಲೂ ಕೂಡ 16ರ ನಂತರ ಆಗುವಂತಹ ಸಾಧ್ಯತೆಗಳು. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಜುಲೈ 18ರವರೆಗೂ ತುಂಬಾ ಕಂಟಕಗಳು ಬರುವಂತಹದ್ದು, ಅಡಚಣೆಗಳು ಬರುವಂತಹದ್ದು, ಅವಘಡಗಳು ಉಂಟಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ದೋಷಗಳಿದೆ ಅಂತಂದರೆ ಭಯ ಬೀಳುವಂತಹದ್ದಲ್ಲ, ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಒಳಿತಾಗಿರುತ್ತೆ. ಬಹಳಷ್ಟು ಜನ ಕೋಟ್ಯಾಧಿಪತಿಗಳಾಗುವಂತಹದ್ದು, ಉನ್ನತೋನ್ನತವಾದಂಥ ಅಧಿಕಾರಗಳನ್ನು ಪಡೆಯುವಂತಹ ಯೋಗಗಳು ಕೂಡ ಸಿಕ್ಬಿಡುತ್ತೆ.